ನಾಡಿ ಶೋಧನೆ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ಬ್ಲಾಕೇಜಸ್ ಇದ್ದರೆ ರಿಮೂವ್ ಆಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ, ದೀರ್ಘವಾಗಿ ಉಸಿರಾಡುವಂಥ ಅಭ್ಯಾಸ ನಿಮಗೆ ಆಗುತ್ತೆ. ದೀರ್ಘವಾಗಿ ಉಸಿರಾಡುವಂಥ ಅಭ್ಯಾಸ ನಿಮ್ಗೆ ಆಗುತ್ತೆ. ಕಾಣಿಸ್ತಾ ಇಲ್ಲ ನೀವು. ಕೇವಲ ಉಸಿರಾಟದಿಂದನೇ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಬಹುದು. ಅಷ್ಟು ಶಕ್ತಿ ಉಸಿರಾಟಕ್ಕಿದೆ. ನಾನು ಕಾಣಿಸಿಲ್ಲ ಅಂದರೆ ಪರವಾಗಿಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಿಸ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿರಿ. ಯಾರ್ದು ನಾಡಿ ಶೋಧನ ಕಂಪ್ಲೀಟ್ ಆಗಿದೆ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಮಾಡಬೇಕು. ಉಜ್ಜಯಿ ಪ್ರಾಣಾಯಾಮ ಅಂದರೆ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳೋದು, ಹೊಟ್ಟೆಯಲ್ಲಿ ಅಂದರೆ ನಾಭಿಯಲ್ಲಿ ಉಸಿರನ್ನು ಹಿಡಿದಿಟ್ಕೋಬೇಕು. ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನಿಮಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ನೀವು ಉಸಿರನ್ನು ಹಿಡಿದಿಟ್ಕೋಬೇಕು. ಮಾಡೋಣವಾ? ಇನ್ಹೇಲ್, ದೀರ್ಘವಾದ ಉಸಿರನ್ನು ಎರಡೂ ಮೂಗಿನಿಂದ ತಗೊಳ್ಳಿ. ಹೊಟ್ಟೆಯಲ್ಲಿ ಸ್ಟಾಕ್ ಮಾಡಿ ಹಿಡಿದಿಟ್ಕೊಳ್ಳಿ. ಹೋಲ್ಡ್ ಹೋಲ್ಡ್ ಹೋಲ್ಡ್, ಬಿಡಬೇಡಿ, ಹಾಗೇ ಇರಿ. ಹೋಲ್ಡ್ ಹೋಲ್ಡ್ ಹೋಲ್ಡ್. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿ. 10 ಸೆಕೆಂಡ್, 15 ಸೆಕೆಂಡ್, 20 ಸೆಕೆಂಡ್. ತಲೆಯೆಲ್ಲ ಬಿಸಿ ಆಗುತ್ತೆ, ಮೈಯೆಲ್ಲ ಬೆವರು ಬರುತ್ತೆ. ತಲೆ ಒಳಗಡೆ ಹಿಂದೆ ಸ್ವಲ್ಪ ಏನೋ ಆ್ಯಕ್ಟಿವ್ ಆದಂಗೆ ಅನಿಸುತ್ತೆ. ಆಗ್ತಾ ಇಲ್ಲ, ಎದೆ ಬಡಿತ ಜೋರಾಗುತ್ತೆ. ಈಗ ಬಾಯಿಯಿಂದ ಉಸಿರನ್ನು ಬಿಡಿ. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನು 5 ಟೈಮ್ಸ್ ಮಾಡೋಣ. ಎಸ್, ಅಗೇನ್ ಸ್ಟಾರ್ಟ್ ಮಾಡಿ. ಇನ್ಹೇಲ್, ಎರಡು ಮೂಗಿನಿಂದ ಉಸಿರನ್ನು ತಗೊಳ್ಳಿ. ಎಸ್, ಕಮಾನ್. ನಾಭಿಯಲ್ಲಿ ಅದನ್ನು ಹಿಡಿದಿಟ್ಕೊಳ್ಳಿ. ಅಂದರೆ ಹೊಟ್ಟೆ ಬಲೂನ್ ಥರ ಊದ್ಕೋಬೇಕು, ಹೊಟ್ಟೆ ದಪ್ಪದಾಗಬೇಕು. ಉಸಿರನ್ನು ಬಿಡಬೇಡಿ, ಹಾಗೆ ಹೋಲ್ಡ್ 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 ಮಾಡಿ. ನಿಮ್ಮ ಕೆಪಾಸಿಟಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿ. ಆಗ್ತಾ ಇಲ್ಲ ಅನ್ನೋವಾಗ ಬಾಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಎಸ್, ಮತ್ತೊಮ್ಮೆ ಮಾಡೋಣ. ಹೋಲ್ಡ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಿ. ನಾಭಿ ಹೊಟ್ಟೆ ಊದ್ಕೋಬೇಕು. ನಿಮ್ಮ ಇಡೀ ಪ್ರಾಣಶಕ್ತಿ ಹೊಟ್ಟೆ ಒಳಗಡೆ ಇರಬೇಕು. ಹೊಟ್ಟೆ ಫುಲ್ಲು ಬಲೂನ್ ಥರ ಊದ್ಕೊಂಡಿರಬೇಕು. ಅದನ್ನು ಹೋಲ್ಡ್ ಮಾಡಬೇಕು, ಬಿಡಬೇಡಿ. ಹೋಲ್ಡ್ ಮಾಡಿ. ಹೋಲ್ಡ್ ಹೋಲ್ಡ್ ಹೋಲ್ಡ್. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ತುಂಬ ಕಷ್ಟಪಟ್ಟು ಇಟ್ಕೋಬೇಡಿ. ನಿಮ್ಮ ಕೆಪಾಸಿಟಿ ನೋಡ್ಕೊಳ್ಳಿ. ನನಗಿಷ್ಟೊತ್ತಾಗುತ್ತೆ, ಆಮೇಲೆ ಬಿಡಿ. ಬಾಯಿಯಿಂದ ಉಸಿರನ್ನು ಹೊರಗೆ ಬಿಡಿ. ಎಸ್, ಕಮಾನ್. ಮತ್ತೊಮ್ಮೆ ಮಾಡೋಣ. ನಿಧಾನವಾಗಿ ಉಸಿರನ್ನು ಬಾಯಿಂದ ಬಿಡಿ. ಈಗ ಮತ್ತೆ ಎರಡು ಮೂಗಿನ ಹೊಳ್ಳೆಯಿಂದ ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ಹೊಟ್ಟೆ ಒಳಗಡೆ ಪೂರ್ತಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿ. ಪೂರ್ತಿ ಪ್ರಾಣಶಕ್ತಿಯನ್ನು ಹೊಟ್ಟೆಯಲ್ಲಿ ನಿಲ್ಲಿಸ್ಕೊಳ್ಳಿ. ಎಸ್, ಕಮಾನ್ ಕಮಾನ್, ಬಿಡಬೇಡಿ. ಹೋಲ್ಡ್ ಇಟ್, ಹೋಲ್ಡ್ ಹೋಲ್ಡ್ ಹೋಲ್ಡ್. ಕಷ್ಟ ಆಗ್ತಾ ಇದೆ, ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ಇನ್ನಾಗಲ್ಲ ನನ್ನ ಕೈಲಿ ಅನ್ನೋವಾಗ ಬಿಡಿ. ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಅವರು ಇದನ್ನು ಮಾಡಬೇಡಿ. ಎಸ್, ಇನ್ನೊಮ್ಮೆ ಮಾಡೋಣ. ಎರಡು ಮೂಗಿನಿಂದ ಉಸಿರನ್ನು ತಗೊಳ್ಳಿ.
ಹೋಲ್ಡ್ ಮಾಡಿ ಬಾಯಿಂದ ಉಸಿರನ್ನು ಬಿಡಿ. ಈಗ ರಿಲ್ಯಾಕ್ಸ್ ಮಾಡಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಬಿಡಿ. ಬಾಡಿ ಆ್ಯಂಡ್ ಮೈಂಡ್ ರಿಲ್ಯಾಕ್ಸ್ ಆಗಿರಲಿ. ರಿಲ್ಯಾಕ್ಸ್ ಬಾಡಿ ಮತ್ತು ಮೈಂಡು ರಿಲ್ಯಾಕ್ಸ್ ಆಗಲಿ. ನಿಧಾನವಾಗಿ ಉಸಿರನ್ನು ತಗೊಂಡು ಬಿಡಿ. ಈಗ ಭ್ರಮರಿಯನ್ನು ಮಾಡೋಣ. ಭ್ರಮರಿ ಅಂದರೆ ದುಂಬಿಯ ನಾದ. ಇದಕ್ಕೇನು ಮಾಡಬೇಕು ಅಂತ ಹೇಳಿದೆ, ಹೆಬ್ಬೆರಳಿಂದ ಕಿವಿಯನ್ನು ಗಟ್ಟಿಯಾಗಿ ಮುಚ್ಕೋಬೇಕು. ಯಾವುದೇ ಥರದ ಗಾಳಿ ಹೋಗದೇ ಇರೋ ಹಾಗೆ ಕಿವಿಯನ್ನು ಕ್ಲೋಸ್ ಮಾಡಬೇಕು. ಮಿಕ್ಕಿದ 4 ಬೆರಳಿಂದ ನಮ್ಮ ಮುಖವನ್ನು ಕವರ್ ಮಾಡಬೇಕು. ಫಸ್ಟ್ ಬೆರಳಿಂದ ಉಬ್ಬಿನ ಮೇಲೆ ಇಟ್ಕೊಳ್ಳಿ ಫಸ್ಟ್ ಬೆರಳನ್ನು. 2ನೇ ಬೆರಳನ್ನು ಕಣ್ಣು ರೆಪ್ಪೆಯ ಮೇಲೆ ಇಟ್ಕೊಳ್ಳಿ, ಕಣ್ಣನ್ನು ಕ್ಲೋಸ್ ಮಾಡಿ. 3ನೇ ಮತ್ತು 4ನೇ ಬೆರಳನ್ನು ಮೂಗಿನ ಹತ್ರ, ಕೊನೆ ಬೆರಳನ್ನು ತುಟಿಯ ಕೆಳಗಡೆ, ಗಲ್ಲದ ಕೆಳಗಡೆ ಇಟ್ಕೊಳ್ಳಿ, ಕವರ್ ಮಾಡಿ. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುವಾಗ ಅಂತ ದುಂಬಿ ನಾದವನ್ನು ಮಾಡ್ತಾ ಉಸಿರನ್ನು ಬಿಡಬೇಕು. ಇದನ್ನು 5 ಬಾರಿ ಮಾಡೋಣ. ಎಸ್, ಕಮಾನ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಕಿವಿಯನ್ನು ಟೈಟಾಗಿ ಬಂದ್ ಮಾಡಿಟ್ಕೊಳ್ಳಿ. ಹೆಬ್ಬೆರಳಿನ ಸಹಾಯದಿಂದ ಕಿವಿಯನ್ನು ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ದುಂಬಿಯ ನಾದವನ್ನು ಮಾಡಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ಇನ್ಹೇಲ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೆ ದುಂಬಿಯ ನಾದವನ್ನು ಮಾಡುತ್ತಾ ಉಸಿರನ್ನು ಬಿಡಿ. ಎಸ್, ಕಮಾನ್. ಈಗ ನಿಮ್ಮ 2 ಕೈಗಳನ್ನು ಕೆಳಗಡೆ ಇಳಿಸಿ, ನಿಮ್ಮ 2 ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ಏನೋ ಒಂದು ಥರದ ಅನುಭವ, ಹೊಸ ಅನುಭವ, ಕಿವಿಯಿಂದ ತಣ್ಣನೆಯ ಅನುಭವ ಆಗ್ತಾ ಇದೆ. ಬ್ರೈನಲ್ಲಿ ಸೆಲ್ಸ್ ಆ್ಯಕ್ಟಿವೇಟ್ ಆಗಿದೆ. ಹೊಸ ಚೈತನ್ಯ ಬಂದಾಗೆ ಅನುಭವ ಆಗ್ತಾ ಇರುತ್ತೆ. ಖುಷಿ ಆಗ್ತಾ ಇರುತ್ತೆ. ಶ್ವಾಸಕೋಶ ಸ್ವಚ್ಛವಾಗಿದೆ. ಒಳ್ಳೆಯಾಗಿ ಉಸಿರಾಟ ಆಡುವಂಥ ಅವಕಾಶ ಸಿಗ್ತಾ ಇದೆ. ಈಗ 2 ಕೈಗಳನ್ನು ಆಶೀರ್ವಾದದ ರೂಪಕ್ಕೆ ತನ್ನಿ. ಟ್ವಿನ್ ಹಾರ್ಟ್ ಮೆಡಿಟೇಷನನ್ನು ಮಾಡೋಣ. ಕಣ್ಣುಗಳನ್ನು ಯಾರೂ ಬಿಡಬೇಡಿ. 2 ಕೈಗಳನ್ನು ಆಶೀರ್ವಾದದ ರೂಪಕ್ಕೆ ತನ್ನಿ. ಟ್ವಿನ್ ಹಾರ್ಟ್ ಮೆಡಿಟೇಷನ್. ನಿಮ್ಮ ಗಾತ್ರ ಏನಿದೆ, ನಿಮ್ಮ ಪರ್ಸ್ನಾಲಿಟಿ ಏನಿದೆ, ಅದಕ್ಕಿಂತ 10 ಪಟ್ಟು ನಾನು ಬೆಳೆದಿದ್ದೀನಿ, 10 ಪಟ್ಟು ಬೆಳೆದಿದ್ದೇನೆ ಅಂತ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಶರೀರ
ತುಂಬ ದೊಡ್ಡದಾಗಿದೆ. ಮತ್ತು 10 ಪಟ್ಟು ಬೆಳೆದಿದ್ದೀರಾ, ಅದಕ್ಕಿಂತ ದೊಡ್ಡದಾಗಿದೆ. ಮತ್ತು 10 ಪಟ್ಟು ಬೆಳೆದಿದ್ದೀರಾ. ಕೈಗಳೆರಡು ಆಶೀರ್ವಾದದ ರೂಪದಲ್ಲಿರಲಿ. ಈಗ ನಿಮಗೆ ಇಡೀ ನಿಮ್ಮ ಊರೇ ಕಾಣಿಸ್ತಾ ಇದೆ. ನೀವು ಬೆಳೆದಿರ್ತಕ್ಕಂಥ ರೀತಿ ನಿಮ್ಮ ಊರು ನಿಮ್ಮ ಕಾಲತ್ತಿರ ನಿಮಗೆ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡದಾಗಿ ಅಜಾನಬಾಹುವಾಗಿ ಬೆಳೆದಿದ್ದೀರಿ. ಮತ್ತೆ 10 ಪಟ್ಟು ಬೆಳೆದಿದ್ದೀರಿ. ಈಗ ನಿಮ್ಮ ಇಡೀ ಜಿಲ್ಲೆ ಅಥವಾ ತಾಲ್ಲೂಕು, ನಿಮ್ಮ ಸಿಟಿ ಪೂರ್ತಿ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಬೆಳೀತಾ 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 ಇಡೀ ಬ್ರಹ್ಮಾಂಡ, ಭೂಮಂಡಲ, ಇಡೀ ಭೂಮಂಡಲ ಏನಿದೆ ಅದು ನಿಮ್ಮ ಕಾಲಿನ ಹತ್ತಿರ ಒಂದು ವಾಲಿಬಾಲ್ ಅಷ್ಟು ಗಾತ್ರದಲ್ಲಿ ಅಥವಾ ಚೆಂಡಿನ ಗಾತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡದಾಗಿ ನೀವು ಬೆಳೆದಿದ್ದೀರಿ. ಈಗ ಭೂಮಂಡಲದಲ್ಲಿರುವಂಥ ಪ್ರತಿಯೊಂದು ವಸ್ತುವಿಗೂ, ವ್ಯಕ್ತಿಗೂ, ಶಕ್ತಿಗೂ, ಎಲ್ಲದಕ್ಕೂ ಆಶೀರ್ವಾದವನ್ನು ಮಾಡುವಂಥ ಅವಕಾಶ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಎಲ್ಲರಿಗೂ ಶುಭ ಹಾರೈಸಿ, ಎಲ್ಲರೂ ಖುಷಿಯಾಗಿ, ನೆಮ್ಮದಿಯಾಗಿ, ಸಂತೋಷದ ಜೀವನವನ್ನು ಮಾಡಲಿ ಅಂತ ಪ್ಯೂರ್ ಹಾರ್ಟಿಂದ, ಒಳ್ಳೆಯ ಮನಸ್ಸಿಂದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಆಶೀರ್ವಾದವನ್ನು ಮಾಡಿ. ಮೊದಲಿಗೆ ಕಾಡು, ಗಿಡ, ಮರ ಹಸಿರಾಗಿ ಕಾಣ್ತಾ ಇದೆ. ಈಗಷ್ಟೇ ಚಿಗುರಿ ಹಸಿರು ಹಸಿರಾಗಿ ಕಾಣ್ತಾ ಇದೆ. ಹೀಗೆ ಎಲ್ಲ ಗಿಡ ಮರಗಳು, ಎಲ್ಲ ಜಾತಿಯ, ಭೂಮಂಡಲದಲ್ಲಿರುವಂಥ ಎಲ್ಲ ಜಾತಿಯ ಗಿಡ ಮರಗಳು ಹೀಗೆ ಹಚ್ಚ ಹಸಿರಾಗಿರಲಿ. ನಿಮ್ಮಿಂದ ತುಂಬ ಆಕ್ಸಿಜನ್ ಉತ್ಪತ್ತಿಯಾಗಲಿ. ಸಕಲ ಜೀವರಾಶಿಗಳಿಗೆ ಉಸಿರಾಟಕ್ಕೆ ಬೇಕಾಗುವಂಥ ಗಾಳಿಯನ್ನು ಉತ್ಪತ್ತಿ ಮಾಡಿ ಅಂತ ಆಶೀರ್ವಾದವನ್ನು ಮಾಡಿ, ಎಲ್ಲ ಗಿಡ ಮರಗಳು ಸ್ವಚ್ಛವಾಗಿ ಹಸಿರಾಗಿ ಕಂಗೊಳಿಸಲಿ ಭೂಮಂಡಲದಲ್ಲಿ. ಅದೇ ರೀತಿ 3 ಭಾಗ ನೀರು, 1 ಭಾಗ ನೆಲ ಇರುವ ಕಾರಣ ಜಲಚರಗಳು ಸಂಖ್ಯೆ ಜಾಸ್ತಿ ಇದೆ. ಎಲ್ಲ ಥರದ ನೀರಿನೊಳಗೆ ವಾಸಿಸುವಂಥ ಪ್ರಾಣಿ ಪಕ್ಷಿಗಳಿಗೆ ಆಶೀರ್ವಾದವನ್ನು ಮಾಡಿ, ಪ್ರಾಣಿಗಳಿಗೆ, ನೀರಿನಲ್ಲಿರುವಂಥ ಜಲಚರ ಪ್ರಾಣಿಗಳಿಗೆ ಆಶೀರ್ವಾದವನ್ನು ಮಾಡಿ, ನಿಮ್ಮ ಜೀವನ ಆರೋಗ್ಯ ಚೆನ್ನಾಗಿರಲಿ ಅಂತ, ಖುಷಿಯಾಗಿರಲಿ ಅಂತ ಆಶೀರ್ವಾದ ಮಾಡಿ. ಅದೇ ರೀತಿ ಕಾಡು ಪ್ರಾಣಿಗಳಿಗೆ ಕೂಡ ಆಶೀರ್ವಾದವನ್ನು ಮಾಡಿ. ಕಾಡು ಮೃಗಗಳೇನಿರ್ತವೆ ಅವಕ್ಕೂ ಕೂಡ ಅವರ ಸಂತಾನೋತ್ಪತ್ತಿ ಜಾಸ್ತಿಯಾಗಲಿ. ಅವರಿಗೆ ಒಂದು ದಟ್ಟವಾದ ಒಳ್ಳೆ ಕಾಡುಗಳು ಸಿಗಲಿ, ಕಾಡಿನಲ್ಲಿ ಆಹಾರ ಸಿಗಲಿ. ಅವರ ಜೀವನ, ಪ್ರಾಣಿಗಳ ಜೀವನ ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಎಲ್ಲ ಪ್ರಾಣಿಗಳಿಗೂ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ಪಕ್ಷಿಗಳು, ತರಾವರೆ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾವೆ, ಚಿಲಿಪಿಲಿ ಶಬ್ದವನ್ನು ಮಾಡ್ತಾ ಇದ್ದಾವೆ. ಅಂಥ ಪಕ್ಷಿಗಳಿಗೆ, ಎಲ್ಲ ಜಾತಿಯ ಪಕ್ಷಿಗಳಿಗೆ ನಿಮ್ಮ ಜೀವನದಲ್ಲಿ ಸುಖವಾಗಿ, ಚೆನ್ನಾಗಿ, ಬೇಕಾದ ಟೈಮಿಗೆ ಆಹಾರ ಉತ್ಪತ್ತಿಯಾಗಲಿ, ಬೇಕಾದ ಟೈಮಿಗೆ ನಿಮಗೆ ನೀರು ಸಿಗಲಿ ಅಂಥೇಳಿ ಎಲ್ಲ ಪಕ್ಷಿಗಳಿಗೂ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ನೀವೇನಾದರೂ ಮನೆಯಲ್ಲಿ ಸಾಕಿರುವಂಥ ಬೆಕ್ಕು, ನಾಯಿ, ಮೊಲ, ಗಿಳಿ, ಹಸು, ಕುದುರೆ, ಕತ್ತೆ ಏನೇ ಇರಬಹುದು, ಸಾಕು ಪ್ರಾಣಿಗಳಿಗೆ ಒಂದು ನಿಮ್ಮ ಕಡೆಯಿಂದ ಒಳ್ಳೆಯ ಮನಸ್ಸಿಂದ ಆಶೀರ್ವಾದವನ್ನು ಮಾಡಿ. ಯಾವುದೇ ರೀತಿಯ ರೋಗ ರುಜಿನಗಳು ಬರದೆ ಸಂತೋಷವಾಗಿ, ನೆಮ್ಮದಿಯಾಗಿ, ನಮ್ಮ ನೋವನ್ನು ಮರೆಸುವಂಥ ಶಕ್ತಿ ನಿನಗೆ ಬರಲಿ. ನಿನ್ನ ಜೊತೆ ಇರುವಾಗ ನಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಗಳು, ನಕಾರಾತ್ಮಕ ಯೋಚನೆಗಳು ರಿಮೂವ್ ಆಗಿ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ವಿಶ್ ಮಾಡಿ. ಅದೇ ರೀತಿ ನಿಮ್ಮ ಪರಿವಾರಕ್ಕೆ, ನಿಮ್ಮ ಮನೆಯಲ್ಲಿರುವಂಥವರಿಗೆಲ್ಲ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಹಾಗೆ ಈ ದಿನ ಯಾರೆಲ್ಲ ಬರ್ತ್ಡೇ ಆಚರಣೆ ಮಾಡ್ಕೋತಾ ಇದ್ದಾರೆ, ಆ್ಯನಿವರ್ಸರಿನ ಆಚರಣೆ ಮಾಡ್ಕೋತಾ ಇದ್ದಾರೆ, ಈ ದಿನ ಕೆಲವರಿಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಆ ಸ್ಪೆಷಲ್ ಡೇ ತುಂಬ ಚೆನ್ನಾಗಿ ಹೋಗಲಿ. ಪರೋಕ್ಷವಾಗಿ ನಮ್ಮ ಕಡೆಯಿಂದ ಒಂದು ವಿಶ್ ಇರಲಿ.
ಅವ್ರು ಯಾರೇ ಆಗಿರಬಹುದು, ನಮಗೆ ಗೊತ್ತಿಲ್ಲ ವ್ಯಕ್ತಿ ಯಾರು ಅಂತ. ಆದರೂ ಅವರ ಜೀವನ ಚೆನ್ನಾಗಿರಲಿ. ಈ ದಿನ ಹುಟ್ಟುಹಬ್ಬವನ್ನು ಅಥವಾ ವಾರ್ಷಿಕೋತ್ಸವವನ್ನು ಅಥವಾ ಇನ್ಯಾವುದೇ ಸ್ಪೆಷಲ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥವ್ರು, ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅವರ ಎಲ್ಲ ಕೆಲಸಗಳು ನಿರ್ವಿಘ್ನವಿಲ್ಲದೆ ನೆರವೇರಲಿ, ಅವರ ಖುಷಿ 10 ಪಟ್ಟಾಗಲಿ ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೂ ನಾವು ಒಳ್ಳೆಯದನ್ನು ಬಯಸಬೇಕು. ಅದನ್ನು ಯಾರೆಲ್ಲ ಇವತ್ತು ಮಾಡ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ ಅಂಥವರಿಗೆಲ್ಲ ಶುಭ ಹಾರೈಸೋಣ, ಅವರ ಜೀವನ ಚೆನ್ನಾಗಿರಲಿ ಅಂತ. ಅದೇ ಮೂಡಲ್ಲಿರಿ, ರಿಲ್ಯಾಕ್ಸ್, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಆಶೀರ್ವಾದವನ್ನು ಸ್ವಚ್ಛ ಮನಸ್ಸಿಂದ ಮಾಡಿ. ಅದೇ ರೀತಿ ಎಲ್ಲ ಹೆಣ್ಣು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ. ಕಾರಣ, ಹೆಣ್ಣು ಸಹನಾ ಮೂರ್ತಿ, ಅವಳಿಗೆ ಜಾಸ್ತಿ ನೋವಾಗೋದು. ಪ್ರತಿಯೊಂದು ವಿಷಯದಲ್ಲಿ ನೋವು ಜಾಸ್ತಿ ಹೆಣ್ಣಿಗೆ ಆಗೋದು. ತಪ್ಪು ಯಾರೇ ಮಾಡಿದ್ರೂ ಕಷ್ಟ ಹೆಣ್ಣು ಅನುಭವಿಸ್ಬೇಕು. ಹಾಗಾಗಿ ಅಂಥ ಹೆಣ್ಣು ಮಕ್ಕಳಿಗೆ ಶಕ್ತಿ ಬರಲಿ, ಧೈರ್ಯ ಬರಲಿ, ಸಾಧನೆ ಮಾಡುವಂಥ ಮನಸ್ಸು ಬರಲಿ. ಎಲ್ಲ ಕ್ಷೇತ್ರಗಳಲ್ಲೂ ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿ ಜಯಬೇರಿಯನ್ನು ಬಾರಿಸಲಿ ಅಂತ ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಪ್ಯೂರ್ ಹಾರ್ಟಿಂದ ಒಂದು ವಿಷನ್ನು ಕಳಿಸಿ, ಚೆನ್ನಾಗಿರಿ, ನಿಮಗಿಷ್ಟವಾದ ಜೀವನವನ್ನು ಬದುಕಲು ನಿಮಗೆ ಅವಕಾಶ ಸಿಗಲಿ ಅಂತ, ಸಾಧನೆ ಮಾಡಬೇಕಂತ ಇರುವಂಥ ಎಲ್ಲ ಸಾಧನೆಗಳು ನಿಮ್ಮ ಮುಡಿಗೇರಲಿ ಅಂತ. ಅದೇ ರೀತಿ ಹೆಣ್ಣಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಗಂಡು ಮಕ್ಕಳಿಗೂ ಕೂಡ ಆಶೀರ್ವಾದವನ್ನು ಮಾಡೋಣ. ಅವರ ಎಲ್ಲ ಆಸೆಗಳು ಈಡೇರಲಿ. ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಂತು ಹೆಣ್ಣು ಮಕ್ಕಳನ್ನು ಪೂಜ್ಯನೀಯ ಭಾವನೆಯಲ್ಲಿ ನೋಡಲಿ ಅವರು ಅನ್ನೋ ಒಂದು ಸಂಕಲ್ಪವನ್ನು ಮಾಡೋಣ, ಆಶೀರ್ವಾದವನ್ನು ಮಾಡೋಣ. ಅವರಿಗೆ ಕೂಡ ಒಳ್ಳೆಯ ಮನಸ್ಸು ಬರಲಿ ಅಂತ, ಹಾಗೆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಬರಲಿ ಅಂತ. ಹಾಗೆ ದೇವರ ಸಮಾನವಾದ ಚಿಕ್ಕ ಮಕ್ಕಳಿರ್ತಾರೆ ಪ್ರಪಂಚದಲ್ಲಿ, ಅವರಿಗೆ ಕೂಡ ಒಂದು ಒಳ್ಳೆಯ ಪ್ರೀತಿಯ ಆಶೀರ್ವಾದವನ್ನು ಮಾಡೋಣ. ಆರೋಗ್ಯವಾಗಿರಲಿ, ಒಳ್ಳೆ ಬುದ್ಧಿ ಬರಲಿ, ಒಳ್ಳೆಯ ಸಂಸ್ಕಾರ ಅವರಿಗೆ ಸಿಗಲಿ, ಹಾಗೆ ಒಳ್ಳೆಯ ಹೆಲ್ತ್ ಸಿಗಲಿ, ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಯುವಂಥ ಅವಕಾಶ ಬರಲಿ ಅಂತ. ಈಗ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ. ನಿಮ್ಮ ಗಾತ್ರವನ್ನು ಕಮ್ಮಿ ಮಾಡ್ತಾ ಬನ್ನಿ. ಈಗ 10 ಪಟ್ಟು ಕಮ್ಮಿ ಮಾಡಿ, ಅದಕ್ಕಿಂತ ಸ್ವಲ್ಪ ಕಮ್ಮಿಯಾಗಿದ್ದೀರಿ. ಹಾಗೆ ನಿಧಾನವಾಗಿ ನಿಮ್ಮ ಗಾತ್ರವನ್ನು ಕಮ್ಮಿ ಮಾಡುತ್ತಾ ಸಹಜ ಸ್ಥಿತಿಗೆ, ನೀವು ಎಲ್ಲಿ ಕೂತಿದ್ರಿ ಅಲ್ಲಿಗೆ ಬನ್ನಿ. ಕಣ್ಣುಗಳನ್ನು ಬಿಡಬೇಡಿ. ಆಶೀರ್ವಾದದ ರೂಪದಲ್ಲಿದ್ದ ಕೈಗಳನ್ನು ಕೆಳಗಿಳಿಸಬಹುದು. ಈಗ ನಿಮ್ಮ ತಂದೆ ತಾಯಿ, ಗುರು ಹಿರಿಯರು, ದೇವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಕಣ್ಣ ಮುಂದೆ ನಿಲ್ಲಿಸುವಂಥ ಪ್ರಯತ್ನ ಮಾಡಿ. ನಿಂತಿದ್ದಾರೆ. ಹಾಗೆ ನೀವು ಗುರುಗಳು ಅಂತ ನಂಬುವಂಥ ಗುರುಗಳು ಕೂಡ ನಿಂತಿದ್ದಾರೆ. ಅದೇ ರೀತಿ ನಿಮ್ಮ ಗ್ರಾಮ ದೇವತೆ, ನೀವು ವಾಸ ಮಾಡುವಂಥ ಜಾಗದಲ್ಲಿನ ಶಕ್ತಿ ದೇವತೆಯನ್ನು ಕೂಡ ಕಲ್ಪನೆ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಕುಟುಂಬಸ್ಥರು ಶತಮಾನಗಳಿಂದ ಪೂಜಿಸ್ಕೊಂಡು ಬಂದಿರತಕ್ಕಂಥ ಮನೆ ದೇವರನ್ನು ಕೂಡ ನೆನಪಿಸಿಕೊಳ್ಳಿ. ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ನಿಮಗೆ ನೀವು ಮಾಡುವಂಥ ಕೆಲಸಕ್ಕೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಸಕ್ಸಸ್ ಆಗಿ ಬಾ, ನಿಮ್ಮ ಜೊತೆ ನಾವಿದ್ದೇವೆ. ನಿಮಗೇನೇ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಮಾಡಲು ನಿಮ್ಮ ಜೊತೆ ನಾವು ನಿಂತಿದ್ದೇವೆ ಅಂತ ನಿಮಗೆ ಸಹಾಯ ಹಸ್ತವನ್ನು, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ
ಶರಣಾಗತರಾಗಿ ಅವರ ಸಂಪೂರ್ಣ ಆಶೀರ್ವಾದ ಪ್ರೀತಿಯನ್ನು ಪಡ್ಕೊಳ್ಳೋಣ. ವಿನಮ್ರತೆಯಿಂದ, ಶರಣಾಗತೆ ಭಾವನೆಯಿಂದ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದಗಳನ್ನು ಪಡ್ಕೊಳ್ಳೋಣ. ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಿಮ್ಮ ಮುಂದಿನ ಜೀವನ ತುಂಬ ಸುಖಕರವಾಗಿದೆ ಅಂತ ನೀನು ಅಂದುಕೊಂಡಂಥದ್ದೆಲ್ಲ ಸಾಧನೆ ಮಾಡುವಂಥ ಶಕ್ತಿ ಬರಲಿ ಅಂತ ಮುಗುಳು ನಗೆಯಿಂದ ಒಳ್ಳೆಯ ಮನಸ್ಸಿಂದ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈಗ ನಿಧಾನವಾಗಿ 3 ಬಾರಿ ಉಸಿರಾಟವನ್ನು ಮಾಡೋಣ. ರಿಲ್ಯಾಕ್ಸ್. ಈಗ ನಿಮ್ಮ ಕಣ್ಣುಗಳನ್ನು ತೆಗಿಬೇಡಿ, ಹಾಗೆ ಮುಚ್ಚಿರಿ. ಡಿಸ್ಟರ್ಬ್ ಆಗಬೇಡಿ. ಮುಖದಲ್ಲಿ ಒಂದು ಮಂದಹಾಸವಿರಲಿ, ಕಿರುನಗೆ ಇರಲಿ, ಮನಸ್ಸು ಪ್ರಸನ್ನ ಭಾವನೆಯಿಂದ ಇರಲಿ, ದೇಹ ಹಗೂರವಾಗಿರಲಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಯಾವುದೇ ದೇಹದ ನೋವುಗಳು ನಿಮ್ಮನ್ನು ಕಾಡದಿರಲಿ. ಖುಷಿಯಾಗಿ ಕೂತ್ಕೊಳ್ಳಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ ನಂತರ ಓಂಕಾರವನ್ನು ಹೇಳೋಣ. ಇನ್ಹೇಲ್, ಉಸಿರಾಟ ಇಡೀ ದೇಹವನ್ನು ಆವರಿಸಿ ಬರಬೇಕು. ಅಷ್ಟು ದೀರ್ಘವಾಗಿ ನಿಧಾನವಾಗಿ ಉಸಿರಾಡಿ. ಮತ್ತೊಮ್ಮೆ ಇನ್ಹೇಲ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಮ್ಮೆ ಈಗ ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳೋಣ. ಓಂಕಾರದ ಕಂಪನ ಇಡೀ ದೇಹವನ್ನು ಆವರಿಸ್ಕೋಬೇಕು. ಮನಸ್ಸಲ್ಲಿ, ದೇಹದಲ್ಲಿ, ಆತ್ಮದಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳು, ಕೆಟ್ಟ ಶಕ್ತಿಗಳು ಓಂಕಾರದ ರೂಪದಲ್ಲಿ ಹೊರಗಡೆ ಹೊರಟೋಗಬೇಕು. ನಾವು ಪರಿಶುದ್ಧ ಆತ್ಮವಾಗಿ ಕನ್ವರ್ಟ್ ಆಗಬೇಕು. ಪರಿಶುದ್ಧ ಆತ್ಮವಾಗಿ ಕನ್ವರ್ಟ್ ಆಗಬೇಕು. ಎಸ್, ಕಮಾನ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡಿ. ಇಡೀ ದೇಹದಲ್ಲಿ ಓಂಕಾರದ ಕಂಪನ ಆಗ್ತಾ ಇದೆ. ಮನಸ್ಸಲ್ಲಿ, ದೇಹದಲ್ಲಿ, ಆತ್ಮದಲ್ಲಿ ಇದ್ದಂಥ ಕೆಟ್ಟ ಆಲೋಚನೆ, ಕೆಟ್ಟ ಶಕ್ತಿಗಳು ನಿರ್ಮೂಲನೆಯಾಗಿದೆ. ನೀವು ಒಂದು ಪರಿಶುದ್ಧ ವ್ಯಕ್ತಿಯಾಗಿ ಕನ್ವರ್ಟ್ ಆಗಿದ್ದೀರಿ. ನಿಮ್ಮಲ್ಲಿ ಒಂದು ಹೊಸ ಚೇತನ ಬಂದಿದೆ, ವಿಶೇಷವಾದ ಶಕ್ತಿ ಬಂದಿದೆ. ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡಲು ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ ತಯಾರಾಗಿದ್ದೀರಿ. 2 ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ, 2 ಕೈಗಳನ್ನು ಚೆನ್ನಾಗಿ ರಬ್ ಮಾಡ್ತಾ ರಬ್ ರಬ್ ರಬ್. ಆ ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು, ಮುಖವನ್ನು, ಗಲ್ಲವನ್ನೊಮ್ಮೆ ಸ್ಪರ್ಶ ಮಾಡಿ. ಅದೇ ರೀತಿ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ನಾನು ತುಂಬ ಚೆನ್ನಾಗಿದ್ದೇನೆ,
ಆರೋಗ್ಯವಾಗಿದ್ದೇನೆ, ಆದಾಯವನ್ನು ತರುವಂಥ ಮನಿ ಮ್ಯಾಗ್ನೆಟ್ ಆಗಿದ್ದೇನೆ, ಸ್ಟ್ರಾಂಗ್ ಆಗಿದ್ದೇನೆ, ಗ್ರೇಟ್ಫುಲ್ ಆಗಿದ್ದೇನೆ, ಪವರ್ಫುಲ್ ಆಗಿದ್ದೇನೆ ಅಂತ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಕಾನ್ಫಿಡೆಂಟ್ ಬರಲಿ. ಏನನ್ನು ಬೇಕಾದರೂ ಸಾಧನೆ ಮಾಡುತ್ತೇನೆ ಅನ್ನುವಂಥ ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ಳಿ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ನಾನು ಚೇಂಜ್ ಆಗಲು ರೆಡಿಯಾಗಿದ್ದೇನೆ. ಸಕಾರಾತ್ಮಕವಾಗಿ ಬದಲಾವಣೆಯಾಗಲು ನಾನು ಎಲ್ಲ ರೀತಿಯಲ್ಲೂ ತಯಾರಾಗಿದ್ದೇನೆ ಎನ್ನುವ ದೃಢ ಸಂಕಲ್ಪವನ್ನು ಮಾಡಿ ಈಗ ಮತ್ತೊಮ್ಮೆ ರಬ್ ಮಾಡಿ ನಿಮ್ಮ ಎರಡೂ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಎರಡು ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ ನಿಮ್ಮ ಕಣ್ಣುಗಳನ್ನು ಆಯಾಸವಿಲ್ಲದೆ ನಿಧಾನವಾಗಿ ತೆರೆಯಿರಿ. ದೇವರ ದರ್ಶನವನ್ನು ಮಾಡಿ ಹಾಗೆ ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಎಲ್ಲವನ್ನು, ನಿಮಗಿಷ್ಟವಾದ ವಸ್ತು, ವ್ಯಕ್ತಿ, ಯಶಸ್ಸು ಎಲ್ಲವನ್ನು ತಂದುಕೊಡುವ ಶಕ್ತಿ ಇದೆ. 100% ನೀರನ್ನು ನಂಬಿ ಯಾವುದೇ ಥರದ ಡೌಟ್ ಇಲ್ಲದೆ ನಿಮಗೇನು ಬೇಕೋ ಅದನ್ನು ನೀರಿನ ಹತ್ರ ಮಾತಾಡಿ, ನೀರಿಗೆ ಹೇಳಿ. ನಿಮ್ಮಲ್ಲಿ ಪಾಸಿಟಿವ್ ಚೇಂಜನ್ನು ಮಾಡುತ್ತೆ. ಒಂದು ಅದ್ಭುತ ಶಕ್ತಿಯಾಗಿ ನಿಮ್ಮೊಳಗಡೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಿಮಗೆ ಬೇಕಾದಂಥ ಎಲ್ಲವನ್ನು ನೀರಿಗೆ ಹೇಳಿ. ಇಲ್ಲಾಂದರೆ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ ನೀರಿಗೆ ಶಕ್ತಿಯನ್ನು ಕೊಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಆದ ಕಾರಣ ಸಾಧನೆಯನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀಯಾ. ನನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಯಾಗಿ ನಿಂತು ನನ್ನ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಸಹಾಯವನ್ನು ಮಾಡಿದ್ದೀಯಾ. ಇನ್ನು ಮುಂದೆ ಕೂಡ ನಾನು ಮಾಡುವಂಥ ಸಾಧನೆಯಲ್ಲಿ ನಿನ್ನ ಪಾತ್ರ ಹೆಚ್ಚಿನದಿರುತ್ತದೆ. ಹಾಗಾಗಿ ನಾನು ಅಂದುಕೊಂಡಂಥ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದು ದೊಡ್ಡ ಸಾಧನೆಯನ್ನು ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಡು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಎಕ್ಸಲೆಂಟ್, ಐ ಆಮ್ ಎಕ್ಸಲೆಂಟ್, ಐ ಆಮ್ ಎಕ್ಸಲೆಂಟ್, I am brilliant, I am brilliant, brilliant. I am so beautiful, I am so beautiful, I am so beautiful. I am so handsome, I am so handsome, I am so handsome. ನಿಮಗೆ ಬೇಕಾದಂಥ ಎಲ್ಲವನ್ನ ಹೇಳಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. ದಶ ದಿಕ್ಕುಗಳಿಂದ ನನಗೆ ಹಣದ ಸುರಿಮಳೆಯಾಗುತ್ತಾ ಇದೆ. ನನ್ನ ಹಣದ ವೃದ್ಧಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನೀರನ್ನು ಎನರ್ಜೈಸ್ ಮಾಡಿ ಖುಷಿ ಖುಷಿಯಾಗಿ ನಿಧಾನವಾಗಿ ನೆಮ್ಮದಿಯಿಂದ ನೀರನ್ನು ಕುಡಿಯಿರಿ. ವಾವ್, ಸೂಪರ್. ಹೇಗೋಯ್ತು 1 ಗಂಟೆ. ಇವತ್ತಿನ್ನೂ ಬೇಗ 5 ನಿಮಿಷನೇ ಬಂದ್ಬಿಟ್ಟಿದ್ವಿ. ಕೆಲವರೆಲ್ಲ ಯಾಕೆ ತಡವಾಗಿ ಬರ್ತೀರಿ? ನೀವೆಲ್ಲ ಬಂದಮೇಲೆ ಕ್ಲಾಸ್ ಶುರು ಮಾಡೋಣ ಅಂತ ಏನಾದ್ರು ನಾನು ಅಂದ್ಕೊಂಡ್ರೆ 6:30ಗೆ ಮುಗಿಯುತ್ತೆ ಕ್ಲಾಸ್. 5:30ಗೆ ಶುರು ಮಾಡಬೇಕಾಗುತ್ತೆ. ನೀರು ಕುಡಿತಾ ಇದ್ದೀರಾ ಎಲ್ಲ?
ದಿನದಲ್ಲಿ 3-4 ಬಾರಿ ಈ ಥರ ನೀರನ್ನು ಅಫರ್ಮೇಷನ್ ಹೇಳಿ, ವಾಟರ್ ಅಫರ್ಮೇಷನ್ ಅಂತಾರೆ ಇದಕ್ಕೆ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಕರೀತಾರೆ. ಈ ರೀತಿ ನೀವು ಪ್ರತಿ ದಿವಸ ನೀರಿಗೆ ಹೇಳಿ 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 ಕುಡಿತಾ ಇದ್ರೆ ನೀರು ನಿಮ್ಮೊಳಗಡೆ ಇರುವಂಥ ಎಲ್ಲ ಕೆಟ್ಟ ಇದನ್ನು ತೆಗೆದು ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಿಮಗೆ ಹೆಲ್ಪ್ ಮಾಡುತ್ತೆ. ನೀರಿಗೆ ಅಂಥ ಪವರ್ ಇದೆ. ಪ್ಯೂರಿಫೈ ಮಾಡುತ್ತೆ. ಎಸ್, ಪರಿಶುದ್ಧತೆ ಮಾಡುತ್ತೆ. ಓಕೆ, ಈಗ ಮಯೂರ್ ಮಾಡೋಣ. ಓಕೆ, ಪ್ರಾಣಾಯಾಮ ಯಾರಿಗಾದ್ರೂ ಎಫೆಕ್ಟ್ ಆಯ್ತಾ? ಇವತ್ತು ಶಿಸ್ತಾಗಿ ಮಾಡಬೇಕು, ಆವಾಗ ಚೆನ್ನಾಗಿದಾಗುತ್ತೆ. ಭ್ರಮರಿ ಅನ್ನೋದು ಪವರ್ಫುಲ್ ಪ್ರಾಣಾಯಾಮ. ತುಂಬ ಜನ ಮಾಡಿ, ತುಂಬ ಟೈಮ್ ಮಾಡಿ, 5 ಟೈಮ್ಸ್ 9 ಟೈಮ್ಸ್ ಆ ಥರ ಮಾಡಿ, ಪರ್ ಡೇ 9 ಟೈಮ್ಸ್ ಆದರೂ ಮಾಡಿ ನೋಡಿ. 21 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ಪವರು ಎಷ್ಟು ನಿಮಗೆ ಪವರ್ ಬರುತ್ತೆ, ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತ ನೋಡಿ, ಆವಾಗ ಗೊತ್ತಾಗುತ್ತೆ. ಓಕೆನಾ? ಈಗ ಮಯೂರ್ಮ ಮಾಡೋಣ. ಮಯೂರ್ಮ ಅಂದರೆ ಈಗ ಆಲ್ಮೋಸ್ಟ್ ಇವತ್ತು ಯಾರೂ ಹೊಸ್ದಾಗಿ ಬಂದಿಲ್ಲ, ಯಾರೋ ಪುನರ್ವ ಅಂತ ಇದ್ದಾರೆ, ಹೊಸಬ್ರ ಹಳುಬ್ರ ಗೊತ್ತಾಗ್ತಿಲ್ಲ, ಮತ್ತೆಲ್ಲರೂ ಗೊತ್ತಿರೋ ಅಂಥವ್ರೇ ಇರೋದು. ಮಯೂರ್ಮ ಅಂದರೆ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ. ಭ್ರಮರಿ ಅದ್ಭುತವಾಗಿತ್ತು, ಎಲ್ಲೋ ಕಳೆದು ಹೋದೆ. ವೆರಿ ಗುಡ್, ಥ್ಯಾಂಕ್ ಯು. ಏನು ಮಾಡ್ಕೊಂಡಿದ್ದೀರಾ ತಾವು? ಪುನರ್ವ ಅವರು, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ. ಎಲ್ಲರೂ ಶುಭವಾಗಿರಲಿ, ಕ್ಷೇಮವಾಗಿರಲಿ ಅಂತ. ಇನ್ಫಿನಿಟಿ ಅಂದರೆ ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ ನಿಮಗೆ ಸಿಗಲಿ. ಯೂನಿವರ್ಸ್ ನಿಮ್ಮನ್ನು ಕಾಪಾಡಲಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ವೆರಿ ಗುಡ್. ಪ್ರೀತಿಯ ನಮನ. ಓಕೆ, ಫಸ್ಟು ನಾನು ಏನೋ ಒಂದು ಸ್ಟೋರಿ ಹೇಳಿ ಇದು ಮಾಡ್ತಾ ಇದ್ದೆ. ಸ್ಟೋರಿ ಎಲ್ಲಿ ಬೇಕಾದ್ರು ಅದು ಪ್ರಾಕ್ಟಿಕಲ್ ಆಗಿ ಪ್ರಾಣಾಯಾಮ ಮಾಡಿಸ್ಬೇಕು ಅಂತಲೇ ಇನ್ನು ಮೇಲೆ ಸ್ವಲ್ಪ 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 2-3 ನಿಮಿಷ 5 ನಿಮಿಷ ಜಾಸ್ತಿ ಮಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಕೆಲವರಿಗೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಆಮೇಲೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಪ್ರಾಣಾಯಾಮನ ಮಾಡಿಬಿಟ್ರೆ ನಿಮ್ಮ ಮೈಂಡು ಮತ್ತು ಇದು ಒಂದು ಲೆವೆಲಿಗೆ ಚೇಂಜ್ ಆಗುತ್ತೆ. ಓಕೆನಾ? ಈಗ ಕೊನೆಯದು ಏನು ಉಳಿದಿದೆ? ಇದು ಒನ್ ಆಫ್ ದಿ ಮೈ ಫೇವ್ರೇಟ್ ಕೆಲಸ ಇದು. ಫಸ್ಟಿಗೆ ನನಗೆ ಏನಿದು ತಥಾಸ್ತು ಹೇಳಿಸ್ತಾರಲ್ಲ ಅನ್ನಿಸ್ತಾ ಇತ್ತು. ನಮ್ಮ ಗುರುಗಳು ನನಗೆ ಮಾಡಿಸೋವಾಗ ಮಾಡಿ ಖುಷಿಯಾಗಿ ಮಾಡಿ, ಯಾಕೆ ಇದು ಮಾಡ್ತೀರಾ ಅಂತ ಅನ್ನೋರು. ಇವಾಗ ಸ್ವಲ್ಪ ಖುಷಿ ಕೆಲಸ ಅದು. ತುಂಬ ಪ್ಯೂರ್ ಹಾರ್ಟಿಂದ ನಾವು ಒಬ್ಬರಿಗೆ ಚೆನ್ನಾಗಾಗಲಿ ಅಂತ ವಿಶ್ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ, ಎಲ್ಲರಿಗೂ ಅವಕಾಶನೂ ಸಿಗಲ್ಲ. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಎಲ್ಲರಿಗೂ ತಥಾಸ್ತು ಹಾಕಿ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಿ. ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ತನ್ನ ಕಡೆಯಿಂದ ತಥಾಸ್ತು. ನಾನು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ನಿಮ್ಮೆಲ್ಲರ ಕಡೆಯಿಂದ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ತಥಾಸ್ತು ತಥಾಸ್ತು ತಥಾಸ್ತು. ಸಮಸ್ತ ಜೀವರಾಶಿಗಳಿಗೂ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಿಮಗೆ ಜಯ ಸಿಗಲಿ, ನೆಮ್ಮದಿ ಸಿಗಲಿ, ಖುಷಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಇಂದಿನ ನಿಮ್ಮ ದಿನ ಶುಭಕರವಾಗಿದೆ, ಅತ್ಯಂತ ಶುಭಕರವಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದೆ ಅನ್ನೋ ಮನಸ್ಸಲ್ಲೇ ಇರಿ. ನೆರವೇರುತ್ತೆ, ಆಗುತ್ತೆ, ಹೋಗುತ್ತೆ ಅನ್ನೋ ಒಂದು ಡೌಟಲ್ಲಿ ಯಾವತ್ತೂ ಇರಬೇಡಿ. ಯಾವಾಗ ನಿಮಗೆ ಡೌಟ್ ಬರುತ್ತೆ ಅಲ್ಲಿ ಕೆಲಸಗಳು ಸ್ಟ್ರಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌಟೇಶ್ವರರಾಗಬೇಡಿ. ಡೌಟನ್ನು ಒಂದೇ ಒಂದು ಶಬ್ದವನ್ನು ಇಟ್ಕೋಬೇಡಿ. ಕ್ಲಿಯರಾಗಿ, ನೆನ್ನೆ ಹೇಳಿದ್ನಲ್ಲ 5 ಸಿಗಳು, ಕ್ಲಿಯರಾಗಿ, ಕ್ಲಾರಿಟಿ ಇರಲಿ, ಕಮಿಟ್ಮೆಂಟ್ ಇರಲಿ, ಕನ್ಫ್ಯೂಷನ್ ಇರಬಾರ್ದು. ಆವಾಗ ಎಲ್ಲ ಕೆಲಸಗಳು ಬೇಗ ಬೇಗ ಆಗುತ್ತೆ. ಓಕೆ ಮೇಡಮ್, ಭಾಗ್ಯ ಮೇಡಮ್, ತಥಾಸ್ತು. ಎಲ್ಲರಿಗೂ ತಥಾಸ್ತು. ಓಕೆ, ಥ್ಯಾಂಕ್ ಯು, ಬಾಯ್. ಎಲ್ಲರೂ ಕೇರ್ ತಗೊಳ್ಳಿ ನಿಮ್ಮ ಬಗ್ಗೆ. ತುಂಬ ಬಿಸಿಲಿದೆ, ನೀರು ಚೆನ್ನಾಗಿ ಕುಡೀರಿ, ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸ ಜಾಸ್ತಿ ಇರೋರು ಕೆಲಸನೇ ಮಾಡಬೇಡಿ, ಊಟ ತಿಂಡಿನೂ ಚೆನ್ನಾಗಿ ಮಾಡ್ಕೊಳ್ಳಿ, ನಿದ್ದೆ ಮಾಡಿ, ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ.
ಸಮಸ್ಯೆ ಇದ್ದಿದ್ದೆ. ಸಮಸ್ಯೆ ಇಲ್ಲದೆ ಇರೋ ಜೀವನ ನಾನು ಮಾಡ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಭ್ರಮೆ. ಮಾಡೋಕ್ಕೆ ಆಗಲ್ಲ. ಅದನ್ನು ಜೊತೆನಲ್ಲೇ ತಗೊಂಡು ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸಾಧನೆಯ ಮೆಟ್ಟಿಲನ್ನು ಏರ್ತೀನಿ ಅಂತ ಯಾವಾಗ ಹೋಗ್ತೀರಾ ಆವಾಗ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಒಂಥರ ಟಾಸ್ಕ್ ಅದು. ಏನೂ ಇಲ್ಲದೆ ನಾನು ಆರಾಮಾಗಿರಬೇಕು, ಬರೀ ಊಟ ತಿಂಡಿ ಮಾಡ್ಕೊಂಡು ಇರ್ತೀನಿ ಅಂದರೆ ಎಲ್ಲಿವರೆಗೂ ಆಗುತ್ತೆ? ಇನ್ನೊಂದು 5 ವರ್ಷ ಬಿಟ್ಟು ನಿಮ್ಮ ಲೈಫನ್ನೇ ನಿಮ್ಗೆ ಯಾರಾದ್ರು ಕೇಳ್ತಾರೆ, ಏನು ಮಾಡಿದ್ರಿ 5 ವರ್ಷ ಅಂದರೆ ಬರೀ ಊಟ ಮಾಡಿದೆ ನಿದ್ದೆ ಮಾಡಿದೆ, ಊಟ ಮಾಡಿದೆ ನಿದ್ದೆ ಮಾಡಿದೆ ಮಲ್ಕೊಂಡೆ, ಅದೇನಾದ್ರು ಚೆನ್ನಾಗಿರುತ್ತಾ? ಏರಿಳಿತಾನೆ ಇಲ್ಲ ಅಂದರೆ ಅದು ಒಂದು ಜೀವನನ ಅಲ್ವಾ? 5 ವರ್ಷ ಬಿಟ್ಟು ಕೇಳಿದ್ರೆ ನೀವು ಹೇಳಬೇಕು, ಝೀರೋ ಇದ್ದೆ, ಮೈನಸ್ ಆಗೋಗಿದ್ದೆ, ಇಷ್ಟು ಲಕ್ಷ ಸಾಲ ಇತ್ತು, ನಾನು ಹೆಂಗೆಲ್ಲ ಮಾಡಿದೆ, ಅತಿ ಎತ್ತರಕ್ಕೆ ಹೋದೆ, ಆಮೇಲೆ ಪಾತಾಳಕ್ಕೆ ಇಳಿದೆ, ಪಾತಾಳಕ್ಕೆ ಇಳಿದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ನಿಮ್ಮ ಸ್ಟೋರಿನ ಹೇಳೋವಾಗ, ಬಯೋಗ್ರಫಿನ ಹೇಳೋವಾಗ ಕೆಲವ್ರಿಗೆ ಏನು ಅನ್ನಿಸ್ಬೇಕು? ಥ್ರಿಲ್ ಅನ್ನಿಸ್ಬೇಕು. ಓ ಮೇಡಮ್ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ, ಇಷ್ಟು ಕಷ್ಟದಲ್ಲೂ ಇಷ್ಟು ಚೆನ್ನಾಗಿ ಇವರು ಎಲ್ಲವನ್ನು ನಿಭಾಯಿಸಿದ್ದಾರೆ ಅಂತ ನಮ್ಮ ಜೀವನವನ್ನೇ ನಾವು ತಿರುಗಿ ನೋಡಿದಾಗ ನಮಗೆ ಪ್ರೌಡ್ ಫೀಲ್ ಆಗಬೇಕು. ಏನು ಮಾಡಿಲ್ಲ, ಊಟ ಮಾಡಿದ್ದೀನಿ, ನಿದ್ದೆ ಮಾಡಿದ್ದೀನಿ, ಮಲಗಿದ್ದೀನಿ, ಮನೆ ಕ್ಲೀನ್ ಮಾಡಿದ್ದೀನಿ, 5 ವರ್ಷ ಅದನ್ನೇ ಮಾಡಿದ್ದೀನಿ ಅಂದರೆ ಯಾರಾದರೂ ಕೇಳ್ತಾರಾ? ಒಂದು ಲೈನಲ್ಲಿ ಮುಗ್ದೋಯ್ತು ನಿಮ್ಮ ಸ್ಟೋರಿ. ಒಂದೊಂದು ದಿವಸ ಸ್ಟೋರಿನೂ ಕೇಳಬೇಕಂದ್ರೆ ಒಂದು ದಿವಸ ಹಿಂಗಾಯ್ತು ಅಂತ ಹೇಳಕ್ಕೆ ನೀವು ಶುರು ಮಾಡಿದ್ರೆ ಕಿವಿಯೆಲ್ಲ ಅಗಲ ಮಾಡ್ಕೊಂಡು ಕೇಳಕ್ಕೆ ರೆಡಿ ಆಗಬೇಕು ಜನ. ಅಷ್ಟು ಅದ್ಭುತವಾಗಿರಬೇಕು, ಅಷ್ಟು ಟಾಸ್ಕ್ಗಳು ನಮ್ಮ ಲೈಫಲ್ಲಿ ಬರಬೇಕು. ಆವಾಗಲೇ ನಾವು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗೋದು. ಹೌದಾ ಅಲ್ವಾ? ಹೌದು ಮೇಡಮ್. ಈಗ ಕೆಲವ್ರು ಕೇಳಿ, 10 ವರ್ಷದಿಂದ ಹೆಂಗಿದ್ನೋ ಇವತ್ತು ಹಂಗೆ ಇರ್ತೀವಿ. 10 ವರ್ಷದಿಂದ ಅಡುಗೆ ಮಾಡಿಕೊಂಡು ನೈಟಿ ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು. ಇವತ್ತು ಕೇಳಿದ್ರು ಅದನ್ನೇ ಮಾಡ್ತಿರೋದು. ಏನು ಈಗ ಹುಟ್ಟಿರೋದೇ ನಾವು ಒಂದ್ಸರಿ ಮತ್ತೆ ಹುಟ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ನಾವು ಬದುಕ್ಬೋದಲ್ವಾ? ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂದಾಗ ಅದ್ರ ಜೊತೆಯಲ್ಲಿ ರಿಸ್ಕು ಬರುತ್ತೆ. ರಿಸ್ಕ್ ತೊಗೊಳ್ಳೋ ಮೈಂಡ್ ಸೆಟ್ ಇದ್ದರೆ ಮಾತ್ರ ಮಾಡೋಕ್ಕಾಗತ್ತೆ. ಏನೂ ಆಗಬಾರ್ದು, ಎಲ್ಲ ಈಸಿಯಾಗಿ ರೆಡಿ ಟು ಈಟ್ ಆಗಬೇಕು ಅಂತಂದರೆ ಆಗಲ್ಲ. ನಾವು ಕಲಿಬೇಕು. ನಾವೇನಾದ್ರು ಒಂದು ಕಲಿಯೋಕ್ಕೆ ಹೋದಾಗ ಕಷ್ಟಗಳು ಜಾಸ್ತಿ ಬರುತ್ತೆ. ಅದನ್ನು ನಿಭಾಯಿಸಿ ಅದನ್ನು ಮೀರಿ ಕಲಿತು ನಾವು ಬೆಳೆದಾಗಲೇ ನಮಗೆ ಒಂದು ಬೆಲೆ. 4 ಜನ ನಮ್ಮನ್ನು ಗುರುತಿಸ್ತಾರೆ, ಓ ಇಂಥ ಸಮಯದಲ್ಲೂ ಇಂಥ ಕ್ರಿಟಿಕಲ್ ಕಂಡೀಷನಲ್ಲೂ ಇವರು ಸಾಧನೆಯನ್ನು ಮಾಡಿದ್ದಾರೆ ಅಂತ ನಮ್ಮನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ ಸಮಾಜದಲ್ಲಿ. ಸೊ ಸ್ಪೆಷಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಲೇಬೇಕು. ಯಾಕಂದರೆ ಎಲ್ಲವನ್ನು ಅವರೇ ನೋಡ್ಕೊಳ್ಳೋದು. ಸೊ ಆದಷ್ಟು ಮನೆಯಲ್ಲಿ ಖುಷಿಯಾಗಿರಿ. ಮನೆಯಲ್ಲಿ ಯಾರಾದರೂ ಸ್ವಲ್ಪ ಮಾತಾಡಿದ್ರೂ ನೀವು ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಕ್ಷಮಿಸುವಂಥ ಗುಣ ಇಟ್ಕೊಳ್ಳಿ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಎಲ್ಲರನ್ನೂ ಆರೋಗ್ಯವಾಗಿ ನೋಡ್ಕೊಳ್ಳಿ. ಬಾಯ್, ಟೇಕ್ ಕೇರ್. ಸೆಷನನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. Yeah.